ಆಗಿ ವಿನೇಶ್ ದರ್ಶನ್ ಲಾಂಚ್. ಡಿ ಬಾಸ್ ಫ್ಯಾನ್ಸ್ಗೆ ಹಾಲು ಕುಡಿದಿಷ್ಟು ಖುಷಿ ಕೊಡುವಂತಹ ಸುದ್ದಿ ಇದು. ಹೀರೋ ಆಗಿ ವಿನೇಶ್ ದರ್ಶನ್ ಲಾಂಚ್. ಡಿ ಬಾಸ್ ಫ್ಯಾನ್ಸ್ಗೆ ತುಂಬಾನೇ ಖುಷಿ ಕೊಡುವಂತಹ ಸುದ್ದಿ. ಶೀಘ್ರವೇ ಬರಲಿದೆ ವಿನೇಶ್ ದರ್ಶನ್ ಸಿನಿಮಾ. ವಿನೇಶ್ ಹಾಕೊಂಡು ಸಿನಿಮಾ ಮಾಡೋಕೆ ಪ್ರೊಡ್ಯೂಸರ್ಸ್ ಮುಗಿಬಿದ್ದಿದ್ದಾರಂತೆ. ಈಗಾಗಲೇ 3-4 ಕಥೆ ಕೇಳಿರುವಂತಹ ವಿಜಯಲಕ್ಷ್ಮಿ ದರ್ಶನ್. ಆದ್ರೆ ಈವರೆಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳದಂತಹ ವಿಜಯಲಕ್ಷ್ಮಿ ಅವರಪ್ಪ ದರ್ಶನ್ ಹೊರಗೆ ಬರ್ಲಿ ಅಂತ ಕಾಯ್ತಿದ್ದಾರೆ. ಜೊತೆಗೆ ವಿನೇಶ್ ವಿಜಯಲಕ್ಷ್ಮಿ ದರ್ಶನ್ಗೆ ವೇಟ್ ಮಾಡ್ತಿದ್ದಾರೆ ಜೈಲಿಂದ ಹೊರಗೆ ಬರ್ಲಿ ಅಂತ. ಜೈಲಿಂದ ದರ್ಶನ್ಗೆ ಹೊರಗೆ ಬಂದ ಮೇಲೆ ಸೆಟ್ಟೇರಲಿದೆ ವಿನೇಶ್ ಸಿನಿಮಾ. ಈಗೊಂದು ಸುದ್ದಿ ಗಾಂಧಿನಗರದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಈಗಾಗಲೇ ಡೆವಿಲ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿರುವಂತಹ ವಿನೇಶ್ ಲುಕ್ ನೋಡಿ ಮುಗಿ ಬೀಳ್ತಿದ್ದಾರೆ ಸ್ಯಾಂಡಲ್ವುಡ್ ಪ್ರೊಡ್ಯೂಸರ್ಸ್. ಹೀರೋ ಆಗಿ ವಿನೇಶ್ ದರ್ಶನ್ ಲಾಂಚ್ ಅನ್ನುವಂತಹ ಸುದ್ದಿ ಗಾಂಧಿನಗರದಲ್ಲಿ ಗುಸು ಸುದ್ದಿ ಮಾಡ್ತಿದೆ. ಡಿ ಬಾಸ್ ಫ್ಯಾನ್ಸ್ಗೆ ಹಾಲು ಕುಡಿದಷ್ಟು ಖುಷಿ ಕೊಡ್ತಿದೆ ಈ ಸುದ್ದಿ. ಶೀಘ್ರವೇ ಬರಲಿದೆ ವಿನೇಶ್ ದರ್ಶನ್ ಸಿನಿಮಾ ಅನ್ನುವಂಥದ್ದು. ಸಾಕಷ್ಟು ಅವಕಾಶಗಳು ಬರ್ತಿದೆಯಂತೆ. ಪ್ರೊಡ್ಯೂಸರ್ಸ್ ಮುಗಿಬಿದ್ದಿದ್ದಾರಂತೆ ವಿನೇಶ್ ಹಾಕೊಂಡು ಸಿನಿಮಾ ಮಾಡೋಕೆ. ಈಗಾಗಲೇ 3-4 ಕಥೆಯನ್ನ ವಿಜಯಲಕ್ಷ್ಮಿ ದರ್ಶನ್ ಕೇಳಿದ್ದಾರಂತೆ. ಆದ್ರೆ ಇನ್ನೂ ಯಾವುದು ಫೈನಲ್ ಆಗಿಲ್ವಂತೆ. ಈವರೆಗೆ ಯಾವುದೇ ನಿರ್ಧಾರವನ್ನ ಕೂಡ ವಿಜಯಲಕ್ಷ್ಮಿ ತೆಗೆದುಕೊಂಡಿಲ್ಲ. ದರ್ಶನ್ ಹೊರಗೆ ಬರಲಿ ಅಂತ ವಿನೇಶ್ ಹಾಗೂ ವಿಜಯಲಕ್ಷ್ಮಿ ಕಾಯ್ತಿದ್ದಾರೆ. ತದನಂತರ ಜೈಲಿಂದ ಹೊರಗೆ ಬಂದ ಮೇಲೆ ಸೆಟ್ಟೇರಲಿದೆಯಂತೆ ವಿನೇಶ್ ಸಿನಿಮಾ. ಹೀಗೊಂದು ಸುದ್ದಿ ಗಾಂಧಿನಗರದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಇತ್ತೀಚೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ವಿನೇಶ್ ದರ್ಶನ್ ಸದ್ದು ಮಾಡಿದ್ರು. ಮಂಡ್ಯದಲ್ಲೂ ಕೂಡ ನಡೆದಂತಹ ಹಯಗ್ರೀವ ಟ್ರೈಲರ್ ಲಾಂಚ್ನಲ್ಲಿ ವಿನೇಶ್ ಭಾಗಿಯಾಗಿದ್ರು. ಅವರ ಲುಕ್ ನೋಡಿ ಈಗ ಪ್ರೊಡ್ಯೂಸರ್ಸ್ ಮುಗಿಬಿದ್ದಿದ್ದಾರಂತೆ. ಸ್ಯಾಂಡಲ್ವುಡ್ ಪ್ರೊಡ್ಯೂಸರ್ಸ್ ವಿನೇಶ್ ಲುಕ್ ನೋಡಿ ಫಿದಾ ಆಗಿದ್ದಾರೆ. ಈಗಾಗಲೇ ಡೆವಿಲ್ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ವಿನೇಶ್. ಗಾಂಧಿನಗರದಲ್ಲಿ ವಿನೇಶ್ ಸಿನಿಮಾ ಮಾಡ್ತಾರೆ ಅನ್ನುವಂತಹ ಸುದ್ದಿ ಗುಸು ಅಂತಿದೆ. ಡಿ ಬಾಸ್ ಫ್ಯಾನ್ಸ್ಗೆ ಈಗ ಖುಷಿ ಕೊಡುವಂತಹ ಸುದ್ದಿ, ತುಂಬಾನೇ ಖುಷಿ ಕೊಡುವ ಸುದ್ದಿ ಇದು. ಶೀಘ್ರವೇ ಬರಲಿದೆ ವಿನೇಶ್ ದರ್ಶನ್ ಸಿನಿಮಾ. ಇತ್ತೀಚೆಗೆ ವೇದಿಕೆ ಕಾರ್ಯಕ್ರಮಗಳಲ್ಲಿ ವಿನೇಶ್ ದರ್ಶನ್ ಸದ್ದು ಮಾಡಿದ್ರು. ಮಂಡ್ಯದಲ್ಲಿ ನಡೆದಂತಹ ಹಯಗ್ರೀವ ಟ್ರೈಲರ್ ಲಾಂಚ್ನಲ್ಲಿ ವಿನೇಶ್ ಭಾಗಿಯಾದ್ರು. ತಾಯಿ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಕಾಣಿಸಿಕೊಂಡಂತಹ ವಿನೇಶ್ ವೇದಿಕೆಯಲ್ಲಿ ವಿನೇಶ್ ವಿಜಯಲಕ್ಷ್ಮಿಗೆ ಸಿಕ್ತು ಗ್ರ್ಯಾಂಡ್ ವೆಲ್ಕಮ್. ಬೃಹತ್ ಹೂವಿನ ಹಾರ ಹಾಕಿ ಸಂಭ್ರಮಿಸಿದ ಹಯಗ್ರೀವ ಧನ್ವೀರ್. ಆಪ್ತಕಾಲದ ಬಂದು ಧನ್ವೀರ್ ಗೆಲ್ಲಿಸಲು ಟೊಂಕ ಕಟ್ಟಿ ನಿಂತಹ ವಿಜಯಲಕ್ಷ್ಮಿ. ಹಯಗ್ರೀವ ಧನ್ವೀರ್ ಪರವಾಗಿ ಅಖಾಡಕ್ಕಿಳಿದಂತಹ ವಿಜಯಲಕ್ಷ್ಮಿ ಧನ್ವೀರ್. ದರ್ಶನ್ ಬಂಟ ಧನ್ವೀರ್ ಅವನನ್ನ ಸಿಕ್ಕಾಪಟ್ಟೆ ಹೊಗಳಿದ್ರು ವಿಜಯಲಕ್ಷ್ಮಿ. ಬಂದ ಹೋದಲ್ಲಿ ವಿನೇಶ್ ದರ್ಶನ್ ಕ್ರೇಜ್. ವಿನೇಶ್ ಪರ ಕೂಗು. ಮಂಡ್ಯದಲ್ಲಿ ನಡೆದಂತಹ ಹಯಗ್ರೀವ ಟ್ರೈಲರ್ ಲಾಂಚ್ನಲ್ಲಿ ವಿನೇಶ್ ಭಾಗಿಯಾದ್ರು. ಇತ್ತೀಚೆಗೆ ಈ ಕಾರ್ಯಕ್ರಮ ನಡೀತು. ತಾಯಿ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಕಾಣಿಸಿಕೊಂಡ್ರು ವಿನೇಶ್. ವೇದಿಕೆಯಲ್ಲಿ ವಿನೇಶ್ ವಿಜಯಲಕ್ಷ್ಮಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು. ಬೃಹತ್ ಹೂವಿನ ಹಾರವನ್ನ ಹಾಕಿ ವೆಲ್ಕಮ್ ಮಾಡಿಕೊಂಡ್ರು, ಸಂಭ್ರಮಿಸಿದ್ರು ಫ್ಯಾನ್ಸ್. ಹಯಗ್ರೀವ ಧನ್ವೀರ್ ಬೃಹತ್ ಹಾರವನ್ನ ಹಾಕಿ ಸಂಭ್ರಮ ಪಟ್ರು. ಆಪ್ತಕಾಲದ ಬಂಧು ಧನ್ವೀರ್ ಗೆಲ್ಲಿಸೋಕೆ ಈಗ ವಿಜಯಲಕ್ಷ್ಮಿ ಪಣ ತೊಟ್ಟಿದ್ದಾರೆ. ಹಯಗ್ರೀವ ಗೆಲ್ಲಿಸಲೇಬೇಕು, ಧನ್ವೀರ್ ಗೆಲ್ಲಬೇಕು ಅನ್ನುವಂತೆ ವಿಜಯಲಕ್ಷ್ಮಿ ಕೂಡ ಈಗ ಅಖಾಡಕ್ಕಿಳಿದಿದ್ದಾರೆ. ಹಯಗ್ರೀವ ಪರ ಧನ್ವೀರ್ ಪರವಾಗಿ ಅಖಾಡಕ್ಕಿಳಿದಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಬಂಟ ಆಪ್ತ ಬಂಟ ಧನ್ವೀರ್ ಅವರನ್ನ ಸಿಕ್ಕಾಪಟ್ಟೆ ಹೊಗಳಿದ್ರು ವಿಜಯಲಕ್ಷ್ಮಿ. ಬಂದ ಹೋದಲ್ಲೆಲ್ಲ ವಿನೇಶ್ ದರ್ಶನ್ ಕ್ರೇಜ್ ಇದೆ. ವಿನೇಶ್ ಪರ ಕೂಗು ಕೇಳಿ ಬರ್ತಿದೆ.